ಯಾದಗಿರಿ ಜಿಲ್ಲೆಯ ಹೊರ ವಲಯದಲ್ಲಿರುವಂತಹ ಭೀಮಾ ಸೇತುವೆ ಎಡ ಮತ್ತು ಬಲಭಾಗದಲ್ಲಿ ಗಿಡಗಂಟುಗಳು ಬೆಳೆದುಕೊಂಡಿದ್ದು ಜಿಲ್ಲಾಡಳಿತದ ವಿರುದ್ಧ ವಾಹನ ಸವಾರರು ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಅಖಿಲ ಭಾರತೀಯ ಕೂಲಿ ಸಮಾಜ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಮದ್ನಾಳ್ ಅವರು ಕೂಡ ಹೇಳಿದ್ದಾರೆ. ಇದಕ್ಕೆ ತಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ನಗರದ ಹೊರವಲಯದಲ್ಲಿರತಕ್ಕಂಥ ಭೀಮಾ ನದಿ ಸೇತುವೆ ಅಲ್ಲಲ್ಲಿ ಶಿಥಿಲಗೊಂಡಿರತಕ್ಕಂಥ ವ್ಯವಸ್ಥೆ ಈಗಾಗಲೇ ಸಾಕಷ್ಟು ಬಾರಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೋರಾಟದ ಎಚ್ಚರಿಕೆ ನೀಡಿ ಆ ಗಿಡಗಂಟುಗಳು ಬೆಳೆದು ಕಲ್ಲುಗಳಲ್ಲಿ ಶೇಖರಣೆ ಆಗಿ ಬೇರು ಬಿಟ್ಟಿಗೆ ಶಿಥಿಲ ವ್ಯವಸ್ಥೆಯಲ್ಲಿ ಇರತಕ್ಕಂಥದ್ದು. ಯಾವ ಸಮಯದಲ್ಲಾದರೂ ಅದು ಶಿಥಿಲ ವ್ಯವಸ್ಥೆಯಲ್ಲಿದ್ದು ದುರ್ಘಟನೆ ಆಗ್ಬೋದು. ಅದರಲ್ಲಿ ಏನದ ಬಿಜಾಪುರ ಹೈದರಾಬಾದ್ ಹೆದ್ದಾರಿ ಇರೋದಂತ ಈ ರಸ್ತೆ ಮೇಲೆ ಸಾವಿರಾರು ವಾಹನಗಳು ಭಾರ ಇರತಕ್ಕಂಥ ವಾಹನಗಳು ಸಂಚಾರ ಮಾಡ್ತಾವೆ. ಹಂಗಾಗಿ ಆ ಸಮಯದಾಗ ಅದನ್ನು ಇದೇನೋ ಶಿಥಿಲ ವ್ಯವಸ್ಥೆಯಲ್ಲಿದ್ದು ದುರ್ಘಟನೆ ಆದರೆ ಮುಂದೆ ಎಚ್ಚೆತ್ತುಕೊಳ್ಳೋದಕ್ಕಿಂತ ಈಗಾಗಲೇ ತಕ್ಷಣ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಇವೆಲ್ಲ ತಾತ್ಕಾಲಿಕ ರಿಪೇರಿ ಮಾಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಮುಂದೆ ಹೊಸ ಸೇತುವೆಗೆ ಪ್ರಸ್ತಾವನೆ ಕಳಿಸ್ಬೇಕಂತಕ್ಕಂಥದ್ದು ನನ್ನ ಆಗ್ರಹ. ಯಾದಗಿರಿ ನಗರದ ಹೊರವಲಯದಲ್ಲಿರತಕ್ಕಂಥ ಭೀಮಾ ನದಿ ಸೇತುವೆ ಅಲ್ಲಲ್ಲಿ ಶಿಥಿಲಗೊಂಡಿರತಕ್ಕಂಥ ವ್ಯವಸ್ಥೆ ಈಗಾಗಲೇ ಸಾಕಷ್ಟು ಬಾರಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೋರಾಟದ ಎಚ್ಚರಿಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.